ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಫ್ರೆಂಡ್ಸ್. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ನಾನಿವತ್ತು ನಿಮಗೆ ಒಂದು ಸಿಂಪಲ್ ಆಗಿರೋ ವಿಡಿಯೋ ಮಾಡ್ತಾ ಇದ್ದೀನಿ. ಏನಂದರೆ, ನಾವು ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ, ಏನೋ ಒಂದು ಶಾಪಿಂಗ್ ಅಥವಾ ಏನೋ ಹೊರಗಡೆ ಹೋಗಬೇಕಾದ್ರೆ ಸಿಂಪಲ್ ಆಗಿ ಹೇಗೆ ರೆಡಿ ಆಗ್ಬೋದು, ಅಂದರೆ ನಾನು ಡೈಲಿ ಹೇಗೆ ರೆಡಿ ಆಗ್ತೀನಿ ಆ ಮೇಕಪ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈವನ್ ಈಗ ಆಫೀಸ್ಗೆಲ್ಲ ಹೋಗೋರು ಡೈಲಿ ತುಂಬ ಮೇಕಪ್ ಹಾಕ್ಕೊಂಡು ಹೋಗಲಿಕ್ಕೆ ಆಗಲ್ಲ, ಸಿಂಪಲ್ ಆಗಿ ರೆಡಿಯಾಗಿ ಹೋಗಬೇಕಲ್ವಾ. ಸೊ ಅಂಥವರಿಗೆಲ್ಲ ಯೂಸ್ ಆಗುತ್ತೆ. ಈವನ್ ನಾನು ಜಾಸ್ತಿ ಇದಿಷ್ಟೇ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ನಾನು ಯಾವಾಗಲೂ ರೆಡಿ ಆಗೋದು. ಸೊ ಇಲ್ಲೇನು ನಾನು ತುಂಬ ಫೌಂಡೇಶನ್ಸು, ಕನ್ಸಿಲರ್ ಏನೇನು ಅದೆಲ್ಲ ಏನು ಯೂಸ್ ಮಾಡ್ತಾ ಇಲ್ಲ. ಜಸ್ಟ್ ಸಿಂಪಲ್ ಆಗಿರೋ ನಮಗೆ ಚೀಪ್ ಪ್ರೈಸಲ್ಲಿ ಮಾರ್ಕೆಟಲ್ಲಿ ಸಿಗುವಂಥ ಒಂದು ಸಿಂಪಲ್ ಪ್ರಾಡಕ್ಟ್ಸ್ನ 5 ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ರೆಡಿ ಆಗ್ತೀನಿ ಅಂತ ನಿಮಗೆ ಇವತ್ತು ನಾನು ತೋರಿಸ್ಕೊಡ್ತೀನಿ. ಫಸ್ಟು ನಾನು ನಿಮಗೆ ಯಾವ್ಯಾವ ಪ್ರಾಡಕ್ಟ್ಸ್ ಅಂತ ತೋರಿಸ್ಕೊಳ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬನ್ನಿ ಇವಾಗ ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಜಸ್ಟ್ 5 ಪ್ರಾಡಕ್ಟ್ಸ್ ಅಷ್ಟೇ. ಇದು ನಾನು ಪಾಂಡ್ಸ್ ಅವರ ಲೈಟ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಈ ಪಾಂಡ್ಸ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ನಾನು ಓಲೆ ನ್ಯಾಚುರಲ್ ವೈಟ್ ಈ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಲ್ಯಾಕ್ಮಿ ಅಬ್ಸಲ್ಯೂಟ್ ಪರ್ಫೆಕ್ಟ್ ರೇಡಿಯನ್ಸ್ ಕಾಂಪ್ಯಾಕ್ಟ್ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಕಾಜಲ್ ನಾನು ಸ್ವಿಸ್ ಬ್ಯೂಟಿಯವರ ಕಾಜಲ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಿಸ್ ಬ್ಯೂಟಿಯವರ ಲಿಪ್ಸ್ಟಿಕ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇದು ಇಷ್ಟೇ 5 ಪ್ರಾಡಕ್ಟು. ಇದಿಷ್ಟನ್ನ ಯೂಸ್ ಮಾಡಿಕೊಂಡು ಹೇಗೆ ಸಿಂಪಲ್ಲಾಗಿ ಮೇಕಪ್ ಮಾಡಿಕೊಂಡು ಚೆನ್ನಾಗಿ ಕಾಣೋ ಥರ ಹೇಗೆ ರೆಡಿ ಆಗೋದು ಅಂತ ನಾನು ನಿಮಗೆ ಇವತ್ತು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಆದರೆ ವಿಡಿಯೋ ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚೆ ನನಗೆ ಬೇರೆ ಒಂದು ಕೆಲಸ ಇದೆ. ಈಗ ಆಲ್ರೆಡಿ ಮಧ್ಯಾಹ್ನ ಟೈಮ್ ಆಗ್ತಾ ಇದೆ. ನನ್ನ ಮಗಳು ಸ್ಕೂಲಿಗೆ ಹೋಗಿದ್ದಾಳೆ, ಅವಳು ಬರೋ ಟೈಮ್ ಆಗ್ತಾ ಇದೆ. ಸೊ ನಾನು ಫಸ್ಟು ಅವಳಿಗೆ ಅಡುಗೆ ಎಲ್ಲ ರೆಡಿ ಮಾಡಿಡಬೇಕು. ಆಮೇಲೆ ನಾನು ನಿಮಗೆ ಹೇಗೆ ಮೇಕಪ್ ಮಾಡೋದಂತ ತೋರಿಸ್ಕೊಡ್ತೀನಿ. ಇವತ್ತಿನ ಅಡುಗೆಗೆ ನಾನು ಏನು ಮಾಡಿದ್ದೀನಿ ಅಂದರೆ, ಈ ಬೀನ್ಸ್ ಕಾಳು ಬರುತ್ತಲ್ವ, ಅದರದ್ದು ಗ್ರೇವಿ ಮಾಡಿದ್ದೀನಿ. ಸೊ ಈ ಗ್ರೇವಿಗೆ ಅಂದರೆ ಚಪಾತಿ ಎಲ್ಲ ತಿನ್ಬೋದು. ಆ ಥರ ಸ್ವಲ್ಪ ಫುಲ್ಲು ನೀರಾಗೂ ಇಲ್ಲ, ಫುಲ್ಲು ಗಟ್ಟಿಯಾಗೂ ಇಲ್ಲ, ಮೀಡಿಯಮ್ ಆಗಿದೆ. ಸೊ ಬಟ್ ಎವ್ರಿ ಡೇ ಅಂದರೆ ಡೈಲಿ ನಮಗೆ ವೈಟ್ ರೈಸ್ ತಿಂದು ಬೋರ್ ಆಗಿರುತ್ತಲ್ವ. ಸೊ ಹಾಗಾಗಿ ಇವತ್ತು ನಮ್ಮ ಅತ್ತೆ ಗೀ ರೈಸ್ ಮಾಡಲಿಕ್ಕೆ ಹೇಳಿದರು. ಗೀ ರೈಸ್ ಥರ ಏನಾದರೂ ಮಾಡು ಅಂತ ಅಂದರು. ಸೊ ಹಾಗಾಗಿ ನಾನಿವತ್ತು ಒಂದು ಸಿಂಪಲ್ಲಾಗಿ ಗೀ ರೈಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಫ್ರೆಂಡ್, ಇದು ತುಂಬ ಸಿಂಪಲ್ಲು, ಫಾಸ್ಟಾಗಿ ಆಗುತ್ತೆ. ನೀವೇನಾದರೂ ಗ್ರೇವಿ ಆ ಥರ ಏನಾದರೂ ಮನೇಲಿ ಮಾಡ್ಕೊಂಡಿದ್ರೆ ನೀವು ಅದಕ್ಕೆ ವೈಟ್ ರೈಸೇ ಯಾವಾಗಲೂ ತಿಂದು ಬೋರ್ ಆಗಿರುತ್ತೆ. ಸೊ ಈ ಥರ ಈ ಥರ ಗೀ ರೈಸ್ ಥರ ನೀವೇನಾದರೂ ಮಾಡಿಕೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಮತ್ತು ಇವಾಗ ಮಧ್ಯಾಹ್ನ ಊಟ ಟೈಮ್ಗೆ ಯಾರಾದರೂ ಗೆಸ್ಟ್ ಬಂದರೂ ಸಡನ್ನಾಗಿ ಏನು ಮಾಡೋದು, ವೈಟ್ ರೈಸ್ ಮಾಡಿದರೆ ಕಾಮನ್ ಆಗಿಬಿಡುತ್ತೆ. ಸೊ ನೀವೇನಾದರೂ ಅರ್ಜೆಂಟಾಗಿ ಗ್ರೇವಿ ಮತ್ತು ಈ ಥರ ಗೀ ರೈಸ್ ಟೈಪ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ಸೊ ನಾನಿವಾಗ ಅದನ್ನು ಮಾಡ್ತಾ ಇದ್ದೀನಿ. ನಿಮಗೂ ಹೇಗೆ ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಗೀ ರೈಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಬಿಡೋಣ. ಆಮೇಲೆ ನಾನು ನಿಮಗೆ ಈ 5 ಪ್ರಾಡಕ್ಟ್ಸ್ ಯೂಸ್ ಮಾಡಿಬಿಟ್ಟು ಮೇಕಪ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಫಸ್ಟ್ ಗೀ ರೈಸ್ ಮಾಡಿಬಿಟ್ಟು ಬಂದುಬಿಡೋಣ. ಫಸ್ಟು ನಾವು ಗೀ ರೈಸ್ ಮಾಡಲಿಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನೋಡೋಣ. ಎಲ್ಲದಕ್ಕಿಂತ ಮೊದಲಿಗೆ ನಾನು ಅಕ್ಕಿಯನ್ನು ನೆನೆ ಹಾಕ್ಕೊಳ್ತಾ ಇದ್ದೀನಿ. ಈ ಚಿಕ್ಕ ಲೋಟದಲ್ಲಿ ನಾನು 2.5 ಲೋಟ ಅಕ್ಕಿಯನ್ನು ತೊಗೊಂಡು ಅದನ್ನ ನೀರು ಹಾಕಿ ಫಸ್ಟು ನೆನೆಸಿಟ್ಬಿಡ್ತೀನಿ. ನೆಕ್ಸ್ಟು ನಾನು ಮೀಡಿಯಮ್ ಸೈಜ್ ಆಗಿರೋ ಒಂದು ಆನಿಯನ್ನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಟೊಮ್ಯಾಟೊ ಸ್ವಲ್ಪ ದೊಡ್ಡದಿತ್ತು, ಹಾಗೆ 3/4 ಟೊಮ್ಯಾಟೊ ತೊಗೊಂಡಿದ್ದೀನಿ. ಹಾಗೆ ಗ್ರೀನ್ ಚಿಲ್ಲಿ 3 ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಮ್ಮ ಮನೇಲಿ ಖಾರ ಸ್ವಲ್ಪ ಕಮ್ಮಿ ತಿನ್ನೋದ್ರಿಂದ 3 ತೊಗೊಂಡಿದ್ದೀನಿ. ನೀವು ನಿಮಗೆ ಖಾರ ಜಾಸ್ತಿ ಬೇಕಾದರೆ ತೊಗೋಬೋದು. ಹಾಗೆ ಒಂದು ಇಡಿಯಷ್ಟು ಪುದೀನ ಸೊಪ್ಪನ್ನು ತೆಗೆದಿಟ್ಕೊಂಡಿದ್ದೀನಿ. ನೀವು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೋಬೋದು, ಹಾಗೆ ಕೂಡ ಹಾಕ್ಬೋದು. ಹಾಗೆ ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ. ಇನ್ನು ನಾನು ಮಸಾಲೆ ಐಟಮ್ಸ್ ಏನೇನು ಬೇಕು ಅದು ಕೂಡ ರೆಡಿ ಇದೆ. ಬಿರಿಯಾನಿ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಚಕ್ರದ ಮೊಗ್ಗು ಎಲ್ಲ ಇದೆ. ಇದು ನಾನು ಹಿಂದಿನ ವೀಡಿಯೋದಲ್ಲಿ ಒಂದ್ಸಲ ನಿಮಗೆ ತೋರಿಸಿದ್ದೆ, ಬಾಸುಮತಿ ಎಲೆ ಅಂತ. ವಿಡಿಯೋ ನೋಡಿದವರು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ನೋಡ್ಬೋದು. ಅದು ರೆಡಿ ಇದೆ. ಈಗ ಒಗ್ಗರಣೆ ಮಾಡಲಿಕ್ಕೆ ರೆಡಿ ಮಾಡೋಣ. ಫಸ್ಟು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ 1-2 ಸ್ಪೂನು ಆಯಿಲು. ಜಾಸ್ತಿ ಆಯಿಲ್ ಬೇಕಾದವರು ಜಾಸ್ತಿ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ 2 ಸ್ಪೂನ್ ಅಷ್ಟೇ ಯೂಸ್ ಮಾಡಿದ್ದೀನಿ. ಹಾಗೆ ಅದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪನೂ ಅಷ್ಟೇ, ತುಪ್ಪ ಫ್ಲೇವರ್ ಇಷ್ಟ ಆಗೋರು ಜಾಸ್ತಿ ತುಪ್ಪನ ಕೂಡ ಯೂಸ್ ಮಾಡ್ಬೋದು. ನಾನು 1 ಸ್ಪೂನ್ ಅಷ್ಟೇ ಯೂಸ್ ಮಾಡಿದ್ದೀನಿ. ಇವಾಗ ಇದು ಸ್ವಲ್ಪ ಎಣ್ಣೆ ಕಾದ ಮೇಲೆ ಅದಕ್ಕೆ ನೀವು ಇಟ್ಕೊಂಡಿದ್ದಂಥ ಏನು ಚಕ್ಕೆ, ಲವಂಗ ಏನಿದೆ ಅದೆಲ್ಲವನ್ನು ಎಣ್ಣೆಗೆ ಹಾಕಬೇಕು. ಎಣ್ಣೆಗೆ ಹಾಕ್ಕೊಂಡು ಹಾಗೆ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಲೈಟಾಗಿ ಹಾಗೆ ಫ್ರೈ ಮಾಡಿಕೊಂಡು ಇವಾಗ ಅದಕ್ಕೆ ಹೆಚ್ಚಿಟ್ಕೊಂಡಿದ್ದಂತಹ ಆನಿಯನ್ ಅಂದರೆ ಈರುಳ್ಳಿನ ಹಾಕ್ತಾಯಿದ್ದೀನಿ.
ಈಗ ಹಾಗೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಆನಿಯನ್ನ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೆ ಹಾಗೆ ಫ್ರೈ ಮಾಡ್ಕೋಬೇಕು. ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದಂಗೆ ಹಾಗೆ ಅದೆಲ್ಲ ಸ್ಮೆಲ್ ಹಾಗೆ ಚೆನ್ನಾಗಿ ಬರುತ್ತೆ. ಬಾಸುಮತಿ ಎಲೆ ಸ್ಮೆಲ್ ಕೂಡ ಹಾಗೆ ಗಮ್ ಅಂತ ಬರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಆನಿಯನ್ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. 1 ಸ್ಪೂನ್ ಅಷ್ಟು ಅದನ್ನ ಹಾಕ್ತಾ ಇದ್ದೀನಿ. ಇವಾಗ ಅದನ್ನ ಹಾಕಿಬಿಟ್ಟು ಹಾಗೆ ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ತಳ ಹಿಡಿಯೋದು ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಲೋ ಫ್ಲೇಮ್ ಇಟ್ಕೊಂಡು ಹಾಗೆ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಹೆಚ್ಕೊಂಡಿದ್ದಂಥ ಟೊಮ್ಯಾಟೊ ಮತ್ತು ಇನ್ನೇನು ಇಟ್ಕೊಂಡಿದ್ವಿ ಹಸಿಮೆಣಸಿನ್ಕಾಯಿ, ಮತ್ತು ಪುದೀನ, ಅದು 3 ಹಾಕ್ಕೋಬೇಕು. ಇದು 3 ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ನಾನು ಒಂದು ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸಾಲ್ಟನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು, ಇದಕ್ಕೆ ನೀವು ಹಸಿ ಬಟಾಣಿ ಕೂಡ ಯೂಸ್ ಮಾಡ್ಕೋಬೋದು. ನಮ್ಮನೇಲಿ ಹಸಿ ಬಟಾಣಿ ಖಾಲಿಯಾಗಿತ್ತು, ಹಾಗಾಗಿ ನಾನು ಹಾಕಲಿಲ್ಲ. ಸೊ ನೀವು ಹಸಿ ಬಟಾಣಿಯನ್ನು ಕೂಡ ಇದಕ್ಕೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಅಲ್ಲಲ್ಲಿ ಒಂದೊಂದು ಬಾಯಿಗೆ ಹಸಿ ಬಟಾಣಿ ಸಿಗೋತ್ತಿಗೆ ಚೆನ್ನಾಗಿರುತ್ತೆ. ಸೊ ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಟೊಮ್ಯಾಟೊ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು. ಇವಾಗ ಇದೆಲ್ಲ ಸಾಫ್ಟಾಗಿ ರೆಡಿಯಾಗಿದೆ. ಇದಕ್ಕೆ ನಾನಿವಾಗ ನಾವು ನೆನೆಸಿ ಇಟ್ಟಿದ್ವಲ್ವ ಅಕ್ಕಿ, ಅದನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ತುಂಬ ಸಿಂಪಲ್ಲು, ಈಸಿಯಾಗಿ ಫಾಸ್ಟಾಗಿ ಮಾಡ್ಬೋದು. ನೀವೇ ನೋಡ್ತಾ ಇದ್ದೀರಲ್ಲ. ಇವಾಗ ನಾನು ಅಕ್ಕಿನೆಲ್ಲ ಅದಕ್ಕೆ ಹಾಕ್ಕೊಂಡೆ. ಅಕ್ಕಿಯನ್ನು ಹಾಕ್ಕೊಂಡಾದಮೇಲೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೋಬೇಕು. ನೀವು ಬೇರೆ ಥರ ಅಕ್ಕಿ ಯೂಸ್ ಮಾಡ್ಬೋದು. ಸೊ ಹಾಗಾಗಿ ನಿಮ್ಮ ಅಳತೆ ಪ್ರಕಾರ ನೀವು ನೀರು ಮತ್ತು ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ. ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೀವು ಹಾಕ್ಕೋಬೇಕಾಗತ್ತೆ. ಹಾಗೆ ನೀರು ಅಷ್ಟೇ, ನಿಮ್ಮ ಅಳತೆ ಪ್ರಕಾರ ನೀವು ನೀರನ್ನು ಹಾಕಬೇಕಾಗತ್ತೆ. ನಾನಿವಾಗ ನಮಗೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ಇದಕ್ಕೆ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ತೀನಿ. ಇವಾಗ ಸಾಲ್ಟನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಸಲ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾನು ನೀರನ್ನು ಆ್ಯಡ್ ಮಾಡ್ತೀನಿ. ನಾನು ಈ ಗ್ಲಾಸ್ನಲ್ಲಿ 3 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಅಳತೆ ಪ್ರಕಾರ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನೀರು ಆ್ಯಡ್ ಮಾಡ್ಕೊಂಡಾದಮೇಲೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಗೆ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಸಾಲ್ಟ್ ಒಂದು ಸಲ ಚೆಕ್ ಮಾಡಿಬಿಡಿ. ನೀವು ಪರ್ಫೆಕ್ಟಾಗಿ ಹಾಕಿದರೆ ಓಕೆ, ಇಲ್ಲದಿದ್ದರೆ ಒಂದು ಸಲ ಚೆಕ್ ಮಾಡ್ಕೊಂಬಿಡಿ. ಈಗ ನಾನು ಇದನ್ನ ಹೈ ಫ್ಲೇಮ್ ಇಟ್ಕೊಂಡು ಒಂದು ಕುದಿ ಬರೋವರೆಗೆ ಹಾಗೆ ಕುಕ್ಕರ್ನ ಕ್ಲೋಸ್ ಮಾಡಿದೆ, ಹಾಗೆ ಇಟ್ಟಿದ್ದೆ. ಈಗ ಒಂದು ಕುದಿ ಬರ್ತಾ ಇದೆ. ಬಂದಮೇಲೆ ಇವಾಗ ನಾನು ಕುಕ್ಕರ್ನ ಮುಚ್ಚಳ ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ಮೀಡಿಯಮ್ ಫ್ಲೇಮಲ್ಲಿ ನೀವು 3 ವಿಷಲ್ ಮಾಡಿದರೆ ಸಾಕಾಗುತ್ತೆ. ಇದು ವಿಷಲ್ ಬರಲಿ. ಇನ್ನೊಂದು ಕಡೆ ನಾನು ಸಣ್ಣ ಬಾಣಲಿ ಇಟ್ಕೊಂಡು ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ವಿಷಲ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆ ನನ್ನ ಮಗಳು ಕೂಡ ಸ್ಕೂಲಿಂದ ಬಂದಾಗಿದೆ. ಫ್ರೈ ಮಾಡ್ಕೊಂಡಿದ್ದ ಗೋಡಂಬಿನ ಒಂದು ಬೌಲಲ್ಲಿ ಹಾಕಿ ಸೈಡಿಗೆ ಇಟ್ಕೊಳ್ಳೋಣ. ಈಗ 3 ವಿಷಲ್ ಆಗಿ ನಾನು ಕುಕ್ಕರ್ನ ಓಪನ್ ಮಾಡಿದ್ದೀನಿ. ಅದಕ್ಕೆ ನೀವು ಫ್ರೈ ಮಾಡಿ ಇಟ್ಕೊಂಡಿದ್ದ ಗೋಡಂಬಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಗೀ ರೈಸ್ ರೆಡಿ ಆಗಿದೆ. ಇದನ್ನ ಗ್ರೇವಿ ಜೊತೆ ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗಳಿಗೆ ಸರ್ವ್ ಮಾಡಿಬಿಟ್ಟು ಬರ್ತೀನಿ. ಓಕೆ, ಇವಾಗ ಗೀ ರೈಸ್ ಹೇಗೆ ಮಾಡೋದು ಅಂತ ನೋಡಿದ್ರಲ್ವ. ತುಂಬ ಸಿಂಪಲ್ಲಾಗಿ, ಈಸಿಯಾಗಿ, ಫಾಸ್ಟಾಗಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ವ. ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಓಕೆ, ಬನ್ನಿ ಇವಾಗ ನಾವು ಈ 5 ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಹೇಗೆ ಮೇಕಪ್ ಮಾಡ್ಕೊಳ್ಳೋದು ಅಂತ ತೋರಿಸಿ. ಓಕೆ, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಯಾವಾಗಲೂ ಅಷ್ಟೇ ನಾವು ಮೇಕಪ್ ಮಾಡ್ಕೊಳ್ಬೇಕಾದ್ರೆ ಯಾವಾಗಲೂ ಅಷ್ಟೇ ಮೇಕಪ್ ಮಾಡೋಕ್ಕಿಂತ ಮುಂಚೆ ಫೇಸ್ ವಾಶ್ ಮಾಡ್ಕೊಳ್ಳೋದು ಒಳ್ಳೆಯದು. ಅದು ತಣ್ಣೀರಲ್ಲಿ ಫೇಸ್ ವಾಶ್ ಮಾಡಿದರೆ ತುಂಬ ಒಳ್ಳೆಯದು. ನಾನಿವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಫಸ್ಟು ನಾನು ಈ ಪಾಂಡ್ಸ್ ಮಾಯ್ಶ್ಚರೈಸರ್ ಕ್ರೀಮ್ನ ಯೂಸ್ ಮಾಡ್ತೀನಿ.
ಎರಡನೇದಾಗಿ ಓಲೆ ನ್ಯಾಚುರಲ್ ವೈಟ್, ನೀಟಾಗಿ ಎಲ್ಲ ಕಡೆ ರಬ್ ಮಾಡಬೇಕು. ಇಲ್ಲದ್ರೆ ವೈಟ್ ಪ್ಯಾಚಸ್ ಥರ ಆಗುತ್ತೆ. ನೆಕ್ಸ್ಟು ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ. ಕಾಜಲ್ ಹಾಕಾದ್ಮೇಲೆ ಸುಮ್ಮನೆ ಕೈಯಲ್ಲಿ ಹೀಗೆ ಸ್ಪ್ರೆಡ್ ಥರ ಮಾಡಿ ಎರಡು ಕಣ್ಣು ಸ್ಪ್ರೆಡ್ ಮಾಡಾದಮೇಲೆ ಇನ್ನೊಂದು ಸಲ ಅದ್ರ ಮೇಲೆ ಮತ್ತೆ ಅಪ್ಲೈ ಮಾಡಬೇಕು. ಓಕೆ, ಇವಾಗ ಕಾಜಲ್ ಆಗಿದೆ. ನಾವು ಕೈಯಲ್ಲಿ ಹೀಗೆ ಸ್ಪ್ರೆಡ್ ಮಾಡೋದ್ರಿಂದ ಅದು ಸ್ಮೋಕಿ ಐಸ್ ಥರ ಕಾಣುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಈಗ ಫೈನಲ್ ಆಗಿ ಇದು ಲ್ಯಾಕ್ಮೆ ಅಬ್ಸಲ್ಯೂಟ್ ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಅದು ಅಷ್ಟೇ, ಜಾಸ್ತಿ ಯೂಸ್ ಮಾಡಬೇಡಿ. ಈಗ ಪಿಂಕ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಇದಿಷ್ಟು ಆಗಿದೆ. ಇಷ್ಟೇ ಫೇಸ್ ಮೇಕಪ್ ನಾನು ಮಾಡೋದು. ಇದು ಸ್ಟಿಕ್ಕರ್ ಇಡೋರು ಇಡ್ಕೋಬೋದು, ಇಲ್ಲದೆ ಇರೋರು ಅಷ್ಟೇ ಸಾಕು. ಜೀನ್ಸ್ ಎಲ್ಲ ಹಾಕೋರು ಇಡಲ್ಲ ಸ್ಟಿಕ್ಕರು, ಸೊ ಹಾಗೆ ಇರ್ಬೋದು. ನಾನು ನಿಮಗೆ ಸ್ಟಿಕ್ಕರ್ ಕೂಡ ಇಟ್ಟು ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ಸಲ್ವಾರ್ ಅಥವಾ ಚೂಡಿದಾರ್ಸ್ ಏನೇನು ಕುರ್ತಿ ಎಲ್ಲ ಹಾಕಿದಾಗ ಈ ಥರ ಸಿಂಪಲ್ಲಾಗಿ ಫ್ರೀ ಹೇರ್ ಬಿಟ್ಟರೆ ಈ ಸಿಂಪಲ್ ಮೇಕಪ್ ಜೊತೆ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಸಿಂಪಲ್ಲಾಗಿ ಹೇಗೆ ರೆಡಿ ಆಗೋದು. ಕೆಲವೊಂದೇ ಪ್ರಾಡಕ್ಟ್ಸ್ ಯೂಸ್ ಮಾಡಿದರೂ ತುಂಬ ಚೆನ್ನಾಗಿ ಕಾಣೋ ರೀತಿ ಹೇಗೆ ರೆಡಿ ಆಗೋದು ಅಂತ ಇವತ್ತು ನೋಡಿದ್ದೀರಲ್ವಾ. ಅದ್ರ ಜೊತೆ ಒಂದು ಸಿಂಪಲ್ ರೆಸಿಪಿ ಕೂಡ ಕಲ್ತಿದ್ದೀರಾ. ಸೊ ಇವತ್ತಿನ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಮಿಸ್ ಮಾಡದೆ ಲೈಕ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ. ಅಲ್ಲಿವರೆಗೆ ಬಾಯ್.